Hi friends, I am Punit. Welcome to our official YouTube ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಶಿವಾಜಿ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಮರಾಠರು ಮತ್ತು ಪೇಶ್ವೆಗಳಲ್ಲಿ ಶಿವಾಜಿ ಪ್ರಮುಖರಾಗಿರ್ತಾರೆ. ಸೊ ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಮಧ್ಯಕಾಲೀನ ಇತಿಹಾಸಕ್ಕೆ ಸೇರ್ತಕ್ಕಂಥದ್ದು. ನೋಡಿ ವಿಜಯನಗರ ಅದನ್ನ ಕರ್ನಾಟಕದ ಹೆಡ್ಡಿಂಗ್ ಅಲ್ಲಿ ಇಟ್ಟಿದ್ದೀನಿ. ಬಟ್ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಶಿವಾಜಿ ಅಂದ್ರೆ ಮರಾಠರಾಗಿರ್ಬೋದು, ಸೊ ಇವರೆಲ್ಲ ಮಧ್ಯಕಾಲೀನ ಇತಿಹಾಸಕ್ಕೆ ಬರ್ತಕ್ಕಂಥವ್ರು. ಸೊ ಮಧ್ಯಕಾಲೀನ ಇತಿಹಾಸದಲ್ಲಿ ಮರಾಠರ ಒಂದು ಪಾತ್ರ ಪ್ರಮುಖವಾಗಿರ್ತದೆ. ಎಸ್ಪೆಷಲಿ ನಮ್ಮ ರಾಷ್ಟ್ರೀಯ ರಾಜ್ಯ ಸಂಘಟಿತರಕ್ಕೆ ಇದು ತುಂಬಾ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಸೊ ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಇಲ್ಲಿ ಮರಾಠರು ಅಂದ ತಕ್ಷಣ ಅವರು ಏಳಿಗೆ ಹೆಂಗಾಯ್ತು ಅಂದ್ರೆ ಅದರ 4 ವಿಧ ಆಗಿ ಮಾಡಬಹುದು. ಒಂದು ಮಹಾರಾಷ್ಟ್ರದ ಭೌಗೋಳಿಕ ಲಕ್ಷಣ. ಏನು ಮಹಾರಾಷ್ಟ್ರದ ಭೌಗೋಳಿಕ ಲಕ್ಷಣ ಅಂದ್ರೆ ಮಹಾರಾಷ್ಟ್ರದ ಭೌಗೋಳಿಕ ಲಕ್ಷಣ ಅಂದ್ರೆ ನಿಮ್ಗೆ ಗೊತ್ತಿದೆ, ಈ ಕಡೆ ಪಶ್ಚಿಮದಲ್ಲಿ ಏನು ಪಶ್ಚಿಮ ಘಟ್ಟಗಳಿದೆ, ಮತ್ತೆ ಉತ್ತರದಲ್ಲಿ ವಿಂಧ್ಯ ಮತ್ತೆ ಸಾತ್ಪುರ ಶ್ರೇಣಿಗಳಿದೆ. ವಿಂಧ್ಯ ಮತ್ತು ಸಾತ್ಪುರ ರೇಂಜಸ್ ಅಂತ ಕರಿತೀವಿ. ಅದನ್ನ ನಾನು ನಿಮ್ಗೆ ಇದ್ರಲ್ಲಿ ತೋರಿಸ್ಬೇಕಂದ್ರೆ ಮ್ಯಾಪ್ ಅಲ್ಲಿ ಇಲ್ಲಿ ನೋಡಿ. ಸೊ ಮಹಾರಾಷ್ಟ್ರ ಏನಿಲ್ಲಿ ಬರುತ್ತೆ, ಇಲ್ಲಿ ಪಶ್ಚಿಮ ಘಟ್ಟಗಳಿರ್ತಕ್ಕಂಥದ್ದು, ಇಲ್ಲಿ ವಿಂಧ್ಯ ಮತ್ತು ಸಾತ್ಪುರ ರೇಂಜ್ ಇರ್ತಕ್ಕಂಥದ್ದು ಶ್ರೇಣಿಗಳು. ಈ ಬೆಟ್ಟ ಗುಡ್ಡ ಒಂದು ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕೋಟೆ ಕೊತ್ತಲಗಳಿಗೆ ಒಂದು ಹೆಸರುವಾಸಿಯಾಗಿರ್ತವೆ. ಗುಡ್ಡಗಾಡು ಬಂಜರು ಭೂಮಿ ಕೂಡ ಇದ್ರು. ಒಂದ್ ಕಡೆ ಬಂಜರು ಭೂಮಿ ಆಗಿದ್ರೆ ಯಾಕೆ ಮಳೆ ನೆರಳಾತೀತ ಪ್ರದೇಶದ ಬಂಜರು ಭೂಮಿ ಇರುತ್ತೆ. ಸೊ ಅಲ್ಪ ಮಳೆ ಬೀಳ್ತಕ್ಕಂಥದ್ದು, ಜೊತೆಗೆ ಕೃಷಿ, ಮತ್ತೆ ಈ ಕಡೆ ಹೋದ್ರೆ ಕಾಡು. ಸೊ ಈತ ದಟ್ಟಾರಣ್ಯ. ಸೊ ಇಂಥ ಒಂದು ಪ್ರದೇಶದಲ್ಲಿ ಇರ್ಬೇಕಾದ್ರೆ ಅವರು ಸೋಮಾರಿಗಳಾಗಿರ್ಲಿಲ್ಲ, ಸ್ವಾವಲಂಬಿತವಾಗಿದ್ರು. ಧೈರ್ಯ, ಸತತ ಪ್ರಯತ್ನ ಮತ್ತೆ ಕಟ್ಟುನಿಟ್ಟಾದ ಸರಳತೆ ಇತ್ತು ಅವರಲ್ಲಿ. ಒರಟಾದ ರುಜುತ್ವ ಇತ್ತು. ಈ ಎಲ್ಲಾ ಒಂದು ಕಷ್ಟ ಸಹಿಷ್ಣುಗಳಾಗಿದ್ರಿಂದ ಶಕ್ತಿವಂತರಾಗಿ ವೀರ ಯೋಧರಾಗಿ ಮಾರ್ಪಡ್ತಾರೆ ಅವರು. ಸೊ ಇದು ಒಂದು ಭೌಗೋಳಿಕ ಒಂದು ಲಕ್ಷಣ, ಅಂದ್ರೆ ಆ ಮಹಾರಾಷ್ಟ್ರದ ಭೌಗೋಳಿಕ ಲಕ್ಷಣ. ಮತ್ತೆ ಮರಾಠಿ ಧಾರ್ಮಿಕರ ಸುಧಾರಕರ ಪಾತ್ರ. ಆ ಟೈಮಲ್ಲಿ ಶಿವಾಜಿ ಒಂದು ಅಂದ್ರೆ 16-17ನೇ ಶತಮಾನದಲ್ಲಿ ನಿಮಗೆ ಮರಾಠಿ ಸಾಧು ಸಂತರಾದ ಏಕನಾಥ್ ಆಗಿರ್ಬೋದು, ತುಕಾರಾಮ್ ಆಗಿರ್ಬೋದು, ರಾಮದಾಸು, ನಾಮದೇವ, ಸೊ ಇವರೆಲ್ಲ ಏನಿರ್ತಾರೆ ಸಮಾಜ ಸುಧಾರಕರು ಇರ್ತಾರಲ್ಲ, ಇವರು ಜಾತಿ ಮತಗಳ ನಿರ್ಮೂಲನೆ, ಗೌರವ, ಹಿಂದೂ ಧರ್ಮದ ಪುನರುಜ್ಜೀವನ, ಸೊ ಇದು ಜಾಗೃತಿ ಮೂಡಿಸೋದು ಹಿಂದೂಗಳಲ್ಲಿ, ಮತ್ತೆ ಎಸ್ಪೆಷಲಿ ಮರಾಠರಲ್ಲಿ ಜಾಗೃತಿ ಮೂಡಿಸೋದು. ಸೊ ಇದೆಲ್ಲ ಒಂದು ಇದರಿಂದ ಏನಾಗುತ್ತೆ ಅಂದ್ರೆ ಹಿಂದೂ ರಕ್ಷಣೆ, ಧರ್ಮ ರಕ್ಷಣೆ ಮತ್ತೆ ರಾಷ್ಟ್ರೀಯತೆಗೆ ಬೀಜ ಬಿತ್ತಕ್ಕಂಥದ್ದು. ಸೊ ಇದು ಒಂದು ಕಾರಣ. ನೆಕ್ಸ್ಟ್ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆ. ಆಸ್ ಯೂಶುವಲ್ ಮರಾಠ ಧಾರ್ಮಿಕ ಸುಧಾರಕರಿದ್ರು ಅಂದ್ರೆ ಭಾಷೆ ಮತ್ತು ಸಾಹಿತ್ಯ ಇದ್ದೇ ಇರುತ್ತೆ. ಧಾರ್ಮಿಕ ಸುಧಾರಕ ಏನ್ ಮಾಡ್ತಾರೆ, ದೇವರನ್ನ ಮರಾಠಿ ಭಾಷೆಯಲ್ಲಿ ರಚನೆ ಮಾಡ್ತಾರೆ, ಸೊ ಬೋಧನೆ ಮಾಡ್ತಾರೆ. ಸೊ ಇದು ಎಲ್ಲ ಒಂದು ಇದರಿಂದ ಏನಾಗುತ್ತೆ, 16ನೇ ಶತಮಾನದ ಒಂದು ಅಂಚಿನಲ್ಲಿ ಈ ಮರಾಠರ ಸಾಮ್ರಾಜ್ಯ ಉದಯಕ್ಕೆ ಕಾರಣ ಆಗ್ತಕ್ಕಂಥದ್ದು. ಸೊ ಜೊತೆಗೆ ದಕ್ಕನಿನ ಸುಲ್ತಾನ್ ರಾಜ್ಯಗಳಿಂದ ಪಡೆದ ಆಡಳಿತ ಅನುಭವ. ಏನ್ ಆಡಳಿತ ಅನುಭವ ನಿಮ್ಗೆ ಗೊತ್ತಿದೆ. ಶಹಾಜಿ ಬೋನ್ಸ್ಲೆ ಅಹಮದ್ ನಗರದ ಸೈನ್ಯದಲ್ಲಿ ಅಂದ್ರೆ ಶಿವಾಜಿಯ ತಂದೆ ಸಾಮಾನ್ಯ ಸೈನಿಕನಾಗಿ ಸೇರಿರ್ತಾರೆ. ಅವರ ಶಕ್ತಿ ಸಾಮರ್ಥ್ಯ ದಂಡನಾಯಕನೂ ಆಗಿರ್ತಾನೆ. ಸೊ ಇವ ತನ್ನ ನಿಷ್ಠೆ ಮತ್ತು ಯಶಸ್ಸಿಂದ ಆ ರಾಜ್ಯದ ವ್ಯಾಪಕ ಪ್ರದೇಶಗಳನ್ನ ಇವನು ಗಳಿಸ್ಕೊಟ್ಟಿರ್ತಾನೆ. ಸೊ ಅದರಿಂದ ಶಹಾಜಿ ಬೋನ್ಸ್ಲೆಗೆ ಪುಣೆ ಮತ್ತೆ ಬ್ಯಾಂಗ್ಳೂರ್ ಎರಡನ್ನೂ ಕೂಡ ಜಹಂಗೀರ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಸೊ ಅದರಿಂದ ಪೂನಾದಲ್ಲಿ ಶಿವಾಜಿ ಇರ್ತಾನೆ, ಇವನು ಬೆಂಗಳೂರನ್ನ ವಹಿಸ್ಕೊಂಡು ಶಹಾಜಿ ಬೋನ್ಸ್ಲೆ. ಸೊ ಈ ಒಂದು ಶಾಹಿ ಸುಲ್ತಾನ್ ಅಹಮದ್ ನಗರದ ಬಿಜಾಪುರದ ಸುಲ್ತಾನ್ ಹತ್ರ ಇರ್ತಕ್ಕಂಥದ್ದು. ಸೊ ಈ ಒಂದು ಆಡಳಿತದ ಏನು ಅನುಭವ ಇರುತ್ತೆ ಅದು ಕೂಡ ಇವರಿಗೆ ಒಂದು ಸಾಮ್ರಾಜ್ಯ ಕಟ್ಟಕ್ಕೆ ಉಪಯೋಗ ಆಗ್ತಕ್ಕಂಥದ್ದು. ಸೊ ಇದು ವೆರಿ ಬೇಸಿಕ್ಸ್ ಥಿಂಗ್ಸ್. ಅಂದ್ರೆ ನಾವು ಹೇಗ್ ಬಂತು ಮರಾಠ ಸಾಮ್ರಾಜ್ಯ, ಸೊ ಹೆಂಗೆ ಮುಂದೆ ಅದು ಇದಾಗಿದ್ದು, ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗತ್ತೆ. ಯಾಕಂತಂದ್ರೆ ಸೊ ಇದು ಬೇಸಿಕ್ಸ್ ಇದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ನೆಕ್ಸ್ಟ್ ನಾವು ಮರಾಠರನ್ನ ಏನ್ ಮಾಡಬಹುದು ಅಂದ್ರೆ 2 ರೀತಿಯನ್ನ ವಿಂಗಡಣೆ ಮಾಡಬಹುದು ಅವರ ಒಂದು ಆಡಳಿತನ. 17ನೇ ಶತಮಾನದ ಉತ್ತರಾರ್ಧದಿಂದ ಔರಂಗಜೇಬನ ಮರಣ ತನಕ ಅಂದ್ರೆ ಶಿವಾಜಿ, ಸಂಭಾಜಿ, ಅವರ ತಮ್ಮ ರಾಜಾರಾಮ್ ಮತ್ತೆ ತಾರಾಬಾಯಿ, ಆಮೇಲೆ ಸಾಹು ಬರ್ತಕ್ಕಂಥದ್ದು. ಇವರೆಲ್ಲ ಏನಾಗಿರ್ತಾರೆ, ಇವರೆಲ್ಲ ಮರಾಠರ ಒಂದು ರಾಜವಂಶಸ್ಥ ಮುಂದೆ ಬರ್ತಕ್ಕಂಥದ್ದು. ಅದು ಒಂದು ಕಾಲ. ಸೊ ಇಲ್ಲಿ ಸಾಹು ನಂತರ ಬರ್ತಕ್ಕಂಥ ಪೇಶ್ವೆಗಳ ಆಳ್ವಿಕೆ ಕಾಲ ಅಲ್ಲ, ಇದು ವೆರಿ ಇಂಪಾರ್ಟೆಂಟ್. 1ನೇ ಬಾಜಿರಾವ್ ಪೇಶ್ವೆ ಇದೆಯಲ್ಲ, ಅವನು ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ. ಸೊ ಈ 2 ರೀತಿಯಿಂದ ನಾವು ಡಿವೈಡ್ ಮಾಡಬಹುದು. ಸೊ ಇಬ್ಬರ ಒಂದು ಕಾಲದಲ್ಲಿ ಮರಾಠರ ಸಾಮ್ರಾಜ್ಯ ಎಲ್ಲಿ ತನಕ ಅವರ ಒಂದು ಇದು ಅಂದ್ರೆ ಎಲ್ಲೇ ಪಸರಿಸಿತ್ತು ಅಂತಕ್ಕಂಥದ್ದು ಈ ಮ್ಯಾಪ್ ಅಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಹಾಗಾದ್ರೆ ಮರಾಠರ ಒಂದು ಅರಸರ ಕಾಲಕ್ರಮಣ ನೋಡೋದಾದ್ರೆ ಶಿವಾಜಿ ಬಂದು 1627ರಿಂದ 1680. ನೆಕ್ಸ್ಟ್ ಸಂಭಾಜಿ ಬರ್ತಾನೆ ಒಂದು ಮಗ, ಅವನ್ ನೆಕ್ಸ್ಟ್ ರಾಜಾರಾಮ್ ಅವನ್ ತಮ್ಮ ಬರ್ತಾನೆ. ನೆಕ್ಸ್ಟ್ ತಾರಾಬಾಯಿ ಅಂದ್ರೆ ರಾಜಾರಾಮ್ನ ಹೆಂಡತಿ.
ಅವನ ಮೂರನೆಯ ಶಿವಾಜಿ ರಾಜಪ್ರತಿನಿಧಿಯಾಗಿ ಮಾಡ್ಕೊಳ್ತಕ್ಕಂಥ ತಾರಾಬಾಯಿ ಆಡಳಿತ ನಡೆಸ್ತಾರೆ, ಯಾಕಂದ್ರೆ ಅವನು ಇನ್ನು ವಯಸ್ಸಿಗೆ ಬಂದಿರಲ್ಲ. ಸೊ ನೆಕ್ಸ್ಟ್ ಸಾಹು ಬಂದು ನಿಮ್ಗೆ ಸಂಭಾಜಿಯ ಮಗ. ಸೊ ನೆಕ್ಸ್ಟ್ ರಾಮರಾಜ ಬರ್ತಕ್ಕಂಥದ್ದು. ಇವರೆಲ್ಲ ಮಹಾರಾಠ ಅರಸರ ಆಳ್ವಿಕೆ ಕಾರ್ಯಕ್ರಮ. ಇಲ್ಲಿ ನಮಗೆ ಮುಖ್ಯವಾಗಿ ಶಿವಾಜಿ ಸಂಭಾಜಿ ಬಗ್ಗೆ ನೋಡೋಣ. ಶಿವಾಜಿ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಬೇಕಾಗತ್ತೆ. ಮರಾಠರ ಒಂದು ಆಡಳಿತ ಕ್ರಮನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಬೇಕಾಗತ್ತೆ. ರಾಜಕೀಯ ಹೆಂಗಿತ್ತು, ಅವ್ರ ನ್ಯಾಯಾಂಗ ಹೆಂಗಿತ್ತು, ಇದೆಲ್ಲ ತಿಳ್ಕೊಬೇಕಾಗತ್ತೆ. ಸೊ ಬನ್ನಿ ಫಸ್ಟ್ ನಾವು ಮರಾಠರ ಬಗ್ಗೆ ತಿಳ್ಕೊತಾ ಹೋಗೋಣ, ಅಂದ್ರೆ ಎಸ್ಪೆಷಲ್ ಶಿವಾಜಿ ಬಗ್ಗೆ. ಸೊ ಶಿವಾಜಿ ಕಾಲದ ಮರಾಠ ರಾಜ್ಯ ಹೆಂಗಿತ್ತು ಅಂದ್ರೆ, ಇದು ಶಿವಾಜಿ ಕಾಲದಲ್ಲಿ ಮಾತ್ರ. ಮರಾಠರು ಮತ್ತೆ ಪೇಶ್ವೆಗಳು ಸೇರಿ ನಾನು ನಿಮ್ಗೆ ಲಾಸ್ಟ್ ಮ್ಯಾಪ್ ಅಲ್ಲಿ ತೋರಿಸ್ತೆ. ಶಿವಾಜಿ ಆಡಳಿತ ನಡೆಸಬೇಕಾದ್ರೆ ಹೇಗಿತ್ತು, ಶಿವಾಜಿಯ ಒಂದು ಕಾಲದ ಇದೆಲ್ಲ ಮರಾಠ ರಾಜ್ಯಗಳು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಈ ಕಡೆ ಬಿಜಾಪುರದ ಸುಲ್ತಾನರು ಏನ್ ಮಾಡ್ತಿರ್ತಾರೆ, ಅವರು ಮೊಘಲರ ಉಪಟಳದ ಜೊತೆ ಎದುರಿಸ್ತಾ ಇರ್ತಾರೆ. ಈ ಟೈಮ್ ನಾವು ಸದುಪಯೋಗ ಪಡಿಸ್ಕೊಂಡು ಶಿವಾಜಿ ಈ ಕಡೆ ಒಂದ್ ಕಡೆಯಿಂದ ತನ್ನ ಒಂದು ಸಾಮ್ರಾಜ್ಯ ವಿಸ್ತರಿಸ್ತಾ ಬರ್ತಾನೆ. ವೆಲ್ಲೂರು, ಶಿರಾ, ಈ ಕಡೆ ಬೆಂಗಳೂರು, ಈ ಕಡೆ ವಿಸ್ತರಿಸ್ಕೊಂಡು ಬರ್ತಾನೆ. ಸೊ ಆ ಟೈಮಲ್ಲೇ ಏನ್ ಮಾಡ್ತಾರೆ, ಈ ಒಂದು ಇದನ್ನ ಹತ್ತಿಕ್ಕೋಸ್ಕರ ಅವರು ಶಿವಾಜಿಯ ತಂದೆ ಶಹಾಜಿ ಭೋಂಸ್ಲೆ ಬಂಧಿಸ್ತಕ್ಕಂಥದ್ದು. ಸೊ ಇದು ನೋಡೋಣ, ಮುಂದೆ ನೋಡ್ತಾ ಹೋಗೋಣ. ಸೊ ಶಿವಾಜಿ ಅಂದ ತಕ್ಷಣ, ಶಿವಾಜಿ 1627 ಶಿವನೇರಿ ಎಂಬಲ್ಲಿ ಜನಿಸಿರ್ತಕ್ಕಂಥದ್ದು. ಹಲವು ಇತಿಹಾಸಕಾರರು ಇವರು ಜನಿಸಿದ ವರ್ಷ 1300 ಇದು ಬಿಟ್ಟಾಕಿ. ಇಲ್ಲಿ ಮೇನ್ ಬೇಕಾಗಿರೋದೇನು ಅಂದ್ರೆ, ಶಿವಾಜಿಯ ತಂದೆ ನಿಮ್ಗೆ ಶಹಾಜಿ ಭೋಂಸ್ಲೆ, ತಾಯಿ ಜಿಜಾಬಾಯಿ ನಿಮ್ಗೆ ಗೊತ್ತಿದೆ. ಶಿವಾಜಿ ಸೇನಾ ಸಹರಾದಾರಗೆ ಆರಂಭದಲ್ಲಿ ಅಹಮದ್ ನಗರ ಸುಲ್ತಾನದಲ್ಲಿ ಮತ್ತು ನಂತರ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನದಲ್ಲಿ ಸೇವೆ ಮಾಡಿ ಸಲ್ಲಿಸಿದ್ದ. ಯಾರು? ಶಹಾಜಿ. ಶಿವಾಜಿಯ ತಂದೆ ಫಸ್ಟ್ ಅಹಮದ್ ನಗರದಲ್ಲಿ ಇರ್ತಾನೆ. ಅವನ ಒಂದು ಇದ್ರ ನೆಕ್ಸ್ಟ್ ಅಹಮದ್ ನಗರ ಬಿಜಾಪುರ ಸುಲ್ತಾನಕ್ಕೆ ಹೋದ್ಮೇಲೆ ಆ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನದಲ್ಲಿ ಸೇವೆ ಸಲ್ಲಿಸಿರ್ತಾರೆ. ನೆಕ್ಸ್ಟ್ ಸೊ ಇಲ್ಲಿ ಶಹಾಜಿಗೆ ಪೂನಾ ಜಹಾಗೀರ್ ಆಗಿ ನೀಡಲಾಗಿತ್ತು ಅಂತ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ, ಈ ಜಹಾಗೀರ್ ಆಗಿ ನೀಡಲಾಗಿತ್ತು. ಇಲ್ಲಿ ಪೂನಾವನ್ನ, ಮಹಾರಾಷ್ಟ್ರದ ಹತ್ರದಲ್ಲಿರ್ತಕ್ಕಂಥ ಪೂನಾವನ್ನ ಜಿಜಾಬಾಯಿ ನೋಡ್ಕೋತಾ ಇರ್ತಾಳೆ. ಶಹಾಜಿ ಇನ್ನೊಂದು ಜಹಾಗೀರ್ ಆದ ಬೆಂಗಳೂರಿನಲ್ಲಿ ನೆಲೆಸಿರ್ತಾನೆ. ಮತ್ತೆ ಜಿಜಾಬಾಯಿ ನಿಮ್ಗೆ ಗೊತ್ತು, ಧೈರ್ಯ, ಶ್ರದ್ಧೆಯ ಸ್ವಭಾವದ ಮಹಿಳೆ ಆಗಿದ್ರಿಂದ ಆಧ್ಯಾತ್ಮಿಕತೆ, ಪರಾಕ್ರಮ ಈ ರೀತಿಯ ಬಗ್ಗೆ ಶಿವಾಜಿಗೆ ತುಂಬುತ್ತಾ ಇರ್ತಾಳೆ. ಜೊತೆಗೆ ರಾಮಾಯಣ, ಮಹಾಭಾರತ ಕಥೆಗಳನ್ನ ಹೇಳ್ತಿರ್ತಾಳೆ. ಇದರಿಂದ ಏನಾಗುತ್ತೆ, ಅವನಿಗೆ ಧೈರ್ಯವಂತನಾಗಿ ಮಾಡಲಾಗುತ್ತೆ. ಮತ್ತೆ ದಾದಾಜಿ ಕೊಂಡದೇವ, ಶಿವಾಜಿಯ ವಿದ್ಯಾಗುರು, ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಡೋಂಟ್ ವರಿ, ಇದೆಲ್ಲ ನಾನು ಸಾರಾಂಶ ನಿಮ್ಗೆ ಲಾಸ್ಟ್ ಅಲ್ಲಿ ಕೊಡ್ತೀನಿ ಶಿವಾಜಿ ಬಗ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಸ್ಲೈಡ್ಸ್ ಅಲ್ಲಿ. ಫಸ್ಟ್ ನಾವು ಫುಲ್ ಕಂಪ್ಲೀಟ್ ಬೇಸಿಕ್ಸ್ ಹೇಳ್ತಾ ಹೋಗೋಣ. ಸೊ ದಾದಾಜಿ ಕೊಂಡದೇವ ಶಿವಾಜಿಯ ವಿದ್ಯಾಗುರು, ಅವನ ಮಾರ್ಗದರ್ಶನ ಆಗಿದ್ದ. ಸೊ ಇವನ ಒಂದು ಇದರಲ್ಲಿ ಆಡಳಿತ, ಯುದ್ಧ ಕಲೆ ಇದನ್ನೆಲ್ಲ ತರಬೇತಿ ಪಡ್ಕೋತಾನೆ. ಜೊತೆಗೆ ಆ ಟೈಮಲ್ಲಿ ನಾನು ನಿಮ್ಗೆ ಹೇಳಿದೆ, ರಾಮದಾಸ್ ಆಗಿರ್ಬೋದು, ತುಕಾರಾಮ್ ಆಗಿರ್ಬೋದು, ಏಕನಾಥ್ ಆಗಿರ್ಬೋದು, ಇದರಿಂದ ಬೋಧನೆಯಿಂದ ಪ್ರಭಾವಿತನಾಗಿರ್ತಾರೆ ಶಿವಾಜಿ. ಸೊ ಜೊತೆಗೆ ಅದು ಗುಡ್ಡಗಾಡು ಪ್ರದೇಶ, ಭೌಗೋಳಿಕ ಪ್ರದೇಶದ ಬಗ್ಗೆ ತಿಳ್ಕೊಂಡ್ವಿ. ಸೊ ಅಲ್ಲಿ ಶಿವಾಜಿಯ ಮಾವಳಿಯ ಜನಾಂಗ ಇರ್ತಾರಲ್ಲ, ಅವರು ಶಿವಾಜಿಯ ಸ್ನೇಹಿತರು ಕೂಡ, ಅನುಯಾಯಿ ಕೂಡ ಆಗಿರ್ತಾರೆ. ಸೊ ಈ ಮಾವಳಿಯರು ಅಂತಂದ್ರೆ ಇದೇ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಒಂದು ಮಾವಳಿ ಜನಾಂಗದಿಂದ ಶಿವಾಜಿ ಗೊರಿಲ್ಲಾ ಯುದ್ಧನ ಕೂಡ ಕೊಲ್ತಿರ್ತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಈ ಒಂದು ರಾಜ್ಯ ವಿಸ್ತರಣೆಗೆ ಅನುಕೂಲ ಆಗ್ತಕ್ಕಂಥದ್ದು. ಸೊ ಶಿವಾಜಿನ ಸಾಧನೆಗಳ ಏನು ಅಂತ ನೋಡೋದಾದ್ರೆ, ಮುಖ್ಯವಾಗಿ ಶಿವಾಜಿ ಮತ್ತು ಅಫ್ಜಲ್ ಖಾನ್, ಶಿವಾಜಿ ಮತ್ತು ಔರಂಗಜೇಬನ ನಡುವೆ ಆಗಿರ್ತಕ್ಕಂಥ ಯುದ್ಧಗಳಾಗಿರ್ಬೋದು. ಅಫ್ಜಲ್ ಖಾನ್ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ನೆಕ್ಸ್ಟ್ ಸೂರತ್ನ ಒಂದು ವಶಪಡಿಸ್ಕೊಳ್ಳೋದು. ಸೊ ಇದೆಲ್ಲ, ಮತ್ತೆ ರಾಜ ಜೈಸಿಂಗ್ ಬರ್ತಾನೆ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯುದ್ಧಗಳಲ್ಲಿ, ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ನೋಡೋದಾದ್ರೆ, ಶಿವಾಜಿ 20ನೇ ವಯಸ್ಸಿನಲ್ಲೇ ಸೈನಿಕನ ಜೀವನಕ್ಕೆ ಕಾಲಿಡ್ತಕ್ಕಂಥದ್ದು. ಸೊ ಇಲ್ಲಿ ಇವನು ಚಿಕಾನ, ಕೊಂಡನ, ಸಿಂಗಡ, ಪುರಂದರ ಮುಂತಾದ ಕೋಟೆಗಳನ್ನು ಬಿಜಾಪುರ ಸುಲ್ತಾನದ ಗೆದ್ಕೋತಾನೆ. ಸೊ ಈ ಬಿಜಾಪುರ ಸುಲ್ತಾನದ ಗೆದ್ಕೊಂಡಿದ್ದಕ್ಕೆ ಏನಾಗುತ್ತೆ, ಬಿಜಾಪುರ ಸುಲ್ತಾನ ಹತ್ರ, ಆದಿಲ್ ಶಾಹಿ ಸುಲ್ತಾನ ಹತ್ರ ಇರ್ತಕ್ಕಂಥ ಶಿವಾಜಿಯ ತಂದೆ ಆಗಿರ್ತಕ್ಕಂಥ ಶಹಾಜಿ ಭೋಂಸ್ಲೆಯನ್ನ ಬಂಧಿಸ್ತಾರೆ. ಆದ್ರೆ ಶಿವಾಜಿ ರಾಜನೈತಿಕ ಜಾಣ್ಮೆಯಿಂದ ತಂದೆಯನ್ನು ಬಿಡುಗಡೆಗೊಳಿಸ್ತಾನೆ. ಅವ್ರು ವಶಪಡಿಸ್ಕೊಂಡು ವಾಪಸ್ ಕೊಡ್ತೀನಿ ಅಂತ ಹೇಳಿ ತಂದೆಯನ್ನು ಬಿಡುಗಡೆಗೊಳಿಸ್ಕೊಳ್ತಾನೆ. ಆದ್ರೆ ಇಲ್ಲಿಗೆ ನಿಲ್ಲಲ್ಲ, ಪುನಃ ಆಕ್ರಮಣ, ಸ್ವಲ್ಪ ದಿನ ಸುಮ್ಮನೆ ಆಕ್ರಮಣ ಸ್ಟಾರ್ಟ್ ಮಾಡ್ತಾನೆ. ಇದರಲ್ಲಿ ಪ್ರಮುಖವಾಗಿ ಶಿವಾಜಿ ಮತ್ತು ಅಫ್ಜಲ್ ಖಾನ್, ಈ ಆದಿಲ್ ಶಾಹಿ ಸುಲ್ತಾನರ ಏನ್ ಮಾಡ್ತಾರೆ, ಇವನ್ನ ಹತ್ತಿಕ್ಬೇಕಲ್ಲ, ಏನ್ ಮಾಡೋದು ಅಂತೇಳಿ ಬಿಜಾಪುರದ ಸುಲ್ತಾನನು ಅಫ್ಜಲ್ ಖಾನ್ ಅನ್ನು ಕಳಿಸ್ತಾನೆ. ಇವನು ಏನ್ ಮಾಡ್ತಾನೆ ಅಂದ್ರೆ, ಶಿವಾಜಿ ಜೊತೆ ಸ್ನೇಹ ಬೆಳೆಸ್ತೀನಿ ನಾನು, ನಿಮ್ಗೆ ಒಂದು ಆಫರ್ ಕೊಡ್ತೀನಿ ಅಂತ ಕರೀತಾನೆ. ಬಟ್ ಶಿವಾಜಿಗೆ ಇವರ ಒಂದು ಒಳ ಒಪ್ಪಂದ ಏನು, ಇವ್ರು ಬಂದಿರೋ ಉದ್ದೇಶ ಗೊತ್ತಾಗಿರುತ್ತೆ. ಏನ್ ಮಾಡ್ತಾನೆ, ವ್ಯಾಘ್ರನಕ ಅಂದ್ರೆ ಉಗ್ರು ಒಂದು ಮೊದ್ಲೇ ಕೈ ಒಳಗೆ ಹಾಕೊಂಡು ಹೋಗಿರ್ತಾನೆ. ಸೊ ಇವನು ಸಾಯಿಸಕ್ಕಿಂತ ಮುಂಚೆ ಅಫ್ಜಲ್ ಖಾನ್ ಶಿವಾಜಿ ಸಾಯಿಸಿ ಬಿಡಾರವನ್ನ ಲೂಟಿ ಮಾಡ್ತಾನೆ. ಸೊ ಇದು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಆವಾಗ ಬಿಜಾಪುರ ಸುಲ್ತಾನರು ಶಾಂತಿ ಒಪ್ಪಂದ ಮಾಡ್ಕೋತಾರೆ. ಈ ಒಪ್ಪಂದದ ಪ್ರಕಾರ ಶಿವಾಜಿ ಆಕ್ರಮಿತ ಪ್ರದೇಶಗಳನ್ನು ಮಾನ್ಯತೆ ನೀಡ್ತಾನೆ.
ನೆಕ್ಸ್ಟ್ ಶಿವಾಜಿ ಮತ್ತು ಔರಂಗಜೇಬ್. ಇಲ್ಲಿ ಔರಂಗಜೇಬ್ ಏನಾಗುತ್ತೆ ಅಂತಂದ್ರೆ ಕೆಲವು ಕೋಟೆಗಳು ಅವನು ಏನೋ ಈ ಬಿಜಾಪುರದ ಸುಲ್ತಾನ್ ಮೇಲೆ ದಾಳಿ ಮಾಡ್ತಾ ಇರ್ತಾನೆ, ಜೊತೆಗೆ ಕೆಲವು ಕೋಟೆಗಳನ್ನ ವಶಪಡಿಸ್ಕೊಂಡಿರ್ತಾನಲ್ಲ, ಅದನ್ನ ಶಿವಾಜಿ ಏನ್ ಮಾಡ್ತಾರೆ, ಮರಾಠರು ಶಿವಾಜಿ ಆಕ್ರಮಣವಾಗಿ ಅಂದ್ರೆ ಅದನ್ನ ತಡೆದು ಔರಂಗಜೇಬನಿಂದ ಕಿತ್ಕೊಂಡಿರ್ತಾನೆ. ಇದನ್ನ ತಡಿಬೇಕಲ್ಲ ಅಂತ ಔರಂಗಜೇಬ್ ಏನ್ ಮಾಡ್ತಾನೆ, ಶಾಯಿಸ್ತಾ ಖಾನ್ ಅನ್ನ ದಕ್ಕನ್ನಿನ ನೂತನ ರಾಜ್ಯಪಾಲನಾಗಿ ಮಾಡ್ತಾನೆ. ಅಂದ್ರೆ ದಕ್ಕನ್ ಪ್ರಸ್ಥಭೂಮಿಯಿಂದ ನಮ್ಮ ಸೌತ್ ಇಂಡಿಯಾ. ಇಲ್ಲಿ ಪೂನಾವನ್ನು ಒಳಗೊಂಡಂತೆ ವಿಶಾಲ ಮರಾಠ ಪ್ರದೇಶಗಳನ್ನು ಶಾಯಿಸ್ತಾ ಖಾನ್ ಯಶಸ್ವಿಯಾಗಿ ವಶಪಡಿಸ್ಕೊತಾನೆ. ನಂತರ ಏನಾಗುತ್ತೆ ಅಂದ್ರೆ ಶಾಯಿಸ್ತಾ ಖಾನ್ ಅವನು ಬಂದು ನಮ್ಮ ದಕ್ಷಿಣ ಭಾರತದವರೇ. ಸೊ ಅಂದ್ರೆ ಅಲ್ಲಿ ನೆಲೆಸಿರ್ಬೇಕಾರೆ, ತನ್ನ ಒಂದು ಪೂನಾದ ಮನೆಯಲ್ಲಿ ನೆಲೆಸಿರ್ಬೇಕಾರೆ ಶಿವಾಜಿ ಏನ್ ಮಾಡ್ತಾನೆ, 100 ಸೈನಿಕರೊಂದಿಗೆ ಹಠತ್ತಾನೆ ಬಂದು ದಾಳಿ ಮಾಡ್ತಾನೆ. ಅಲ್ಲಿ ದಾಳಿ ಮಾಡಿ ಶಾಯಿಸ್ತಾ ಖಾನನ ಕೈ ಬೆರಳುಗಳನ್ನು ಕಟ್ ಮಾಡ್ತಾನೆ. ಇದರಿಂದ ಅವನು ಓಡೋಗ್ತಾನೆ. ಇದು ಶಿವಾಜಿಗೆ ಖ್ಯಾತಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಸೂರತ್ ಮೇಲಿನ ದಾಳಿ. ಸೂರತ್ ಮೇಲಿನ ದಾಳಿ ಅಂದ್ರೆ, ಸೂರತ್ ನಿಮ್ಗೆ ಗೊತ್ತಿದೆ, ಪಶ್ಚಿಮ ತೀರದಲ್ಲಿರ್ತಕ್ಕಂಥ ಸಂಬಂಧದ ಒಂದು ಬಂದರು. 1664ರಲ್ಲಿ ಶಿವಾಜಿ ಇದನ್ನು ಕೊಳ್ಳೆ ಹೊಡಿ ಕೋಟ್ಯಾಂತರ ರೂಪಾಯಿನ ತೆಗೆದಿಟ್ಕೋತಾನೆ. ಇದರಿಂದ ಮೊಘಲರನ್ನು ಬೆಂಬಲಿಸಿದ ಇಂಗ್ಲಿಷರನ್ನು ಹಿಮ್ಮಡಿಸ್ತಾನೆ. ಆ ಟೈಮಲ್ಲಿ ಬಂದರುಗಳಲ್ಲಿ ಇಂಗ್ಲಿಷರು ನೆಲೆಸಿರ್ತಾರೆ, ನಿಮ್ಗೆ ಗೊತ್ತು. ಸೊ ಇದು ಮೊಘಲ್ ಸೈನ್ಯದ ಆಗಮನ ಸುದ್ದಿ ಶಿವಾಜಿ ಸೂರತ್ನಿಂದ ಪಲಾಯನ ಮಾಡ್ತಾನೆ. ಅಂದ್ರೆ ಸೂರತ್ನ ಕೊಳ್ಳೆ ಹೊಡೆದು ಪಲಾಯನ ಮಾಡ್ತಾನೆ. ಸೊ ಈಗ ಏನ್ ಮಾಡೋದು ಅಂತ ಹೇಳಿ ಔರಂಗಜೇಬ್ ಏನ್ ಮಾಡ್ತಾನೆ, ರಾಜ ಜೈಸಿಂಗ್ ನ ಕಳಿಸ್ತಾನೆ. ರಾಜ ಜೈಸಿಂಗ್ ಬಂದು ಪುರಂದರ, ರಾಯಗಢ ಮುಂತಾದ ಕೋಟೆಗಳನ್ನ ಸ್ವಾಧೀನಪಡಿಸ್ಕೋತಾನೆ. ಅವನ ಅತಿ ಬೃಹತ್ ಆಗದ ಸೈನಿಕರಂತ ಕರ್ಕೊಂಡ್ಬಂದು. ಸೊ ಕೊನೆಗೆ ಪುರಂದರ ಒಪ್ಪಂದಕ್ಕೆ ಶಿವಾಜಿ ಸಹಿ ಆಗ್ತಾನೆ. 23 ಕೋಟೆಗಳನ್ನು ವಾಪಸ್ ಮೊಘಲರಿಗೆ ಕೊಡ್ತಾನೆ. 12 ಕೋಟೆಗಳನ್ನು ತನ್ನ ಮಾತ್ರ ಉಳಿಸ್ಕೋತಾನೆ. ಔರಂಗಜೇಬನ ಕಪ್ಪಣೆಗೆ ಕೊಡಲು ಒಪ್ಕೋತಾನೆ. ಶಿವಾಜಿ ಮಗ ಸಾಂಬಾಜಿಯನ್ನು 5000 ಮನ್ಸ್ಬಿದಾರನಾಗಿ ಮಾಡಬೇಕೆಂದು ನಿರ್ಧರಿಸಲಾಗುತ್ತೆ. ಸೊ ಇಲ್ಲಿಗೆ ಸ್ಟಾಪ್ ಆಗಲ್ಲ. ಇವ್ರಿಗೆ ಗೊತ್ತಿದೆ ಮೊಘಲರಿಗೆ ಇವನ್ ಎಂತ ಶಿವಾಜಿ ನೈಪುಣ್ಯ ಅಂತ. ಯಾಕಂದ್ರೆ ಬಿಜಾಪುರದ ಸುಲ್ತಾನ ಜೊತೆ ಹೇಗೆ ಇವನು ಶಾಂತಿ ಒಪ್ಪಂದ ಮಾಡ್ಕೊಂಡು ಪುನಃ ಅವ್ರ ಮೇಲೆ ದಂಡೆ ಹೋಗ್ತಕ್ಕಂಥದ್ದು. ಸೊ ಈ ಒಂದು ಪರಿಸ್ಥಿತಿ ಏನ್ ಮಾಡ್ತಾನೆ, ಜೈಸಿಂಗ್ ಒತ್ತಾಯನ ಒಂದು ಏನ್ ಮಾಡ್ತಾನೆ, ಒಂದು ಔರಂಗಜೇಬ್ ಏನ್ ಮಾಡ್ತಾನೆ, ಮೊಘಲರ ಔರಂಗಜೇಬ್ ಒಂದು ಪ್ಲಾನ್ ಮಾಡಿ ಜೈಸಿಂಗ್ನ ಒತ್ತಾಯದ ಮುಖಾಂತರ ಶಿವಾಜಿನ ತನ್ನ ಅರಮನೆ ಆಗ್ರಾದಲ್ಲಿರ್ತಕ್ಕಂಥ ಆಸ್ಥಾನಕ್ಕೆ ಕರೆಸ್ಕೊತಾನೆ. ಇಲ್ಲಿ ಶಿವಾಜಿಯನ್ನು ಅವಮಾನಗೊಳಿಸಿ ಬಂಧನದಲ್ಲಿ ಇಡಲಾಗುತ್ತೆ. ಕೊನೆಗೆ ಶಿವಾಜಿ ಏನ್ ಮಾಡ್ತಾನೆ, ನನ್ಗೆ ಅನಾರೋಗ್ಯ ಆಗಿದೆ ಅಂತ ನಟಿಸಿ ನನಗೆ ಹಣ್ಣು ಹಂಪಲ ಕೊಟ್ರೆ ನಾನು ಅದನ್ನ ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ನಾನು ಸರಿ ಹೋಗ್ತೀನಿ ಅಂತ ಹೇಳಿ ಸಿಹಿ ತುಂಬಿದ ಹಣ್ಣು ಬುಟ್ಟಿ ದಾನಗಳನ್ನ ಕೊಡಬೇಕು ಅಂತ ತರಿಸ್ಕೊತಾನೆ. ಕೊನೆಗೆ ಅದ್ರೊಳಗೆ ಅಡ್ಕೊಂಡು ಸಾಂಬಾಜಿಯೊಂದಿಗೆ ತಪ್ಪಿಸ್ಕೊತಾನೆ. ಸೊ ಇಲ್ಲಿ ನಾವು ಅವನು ಸನ್ಯಾಸಿ ವೇಷದಲ್ಲಿ ಬೇರೆ ಬೇರೆ ವೇಷಗಳಲ್ಲಿ ಸೂರತ್ ಏನು ಲೂಟಿ ಮಾಡಿದ ಅಲ್ಲೆಲ್ಲ ಇಂದ ತನ್ನ ಎಲ್ಲಾ ಕೋಟೆಗಳನ್ನು ವಾಪಸ್ ಹೊಡ್ಸ್ಕೊತಾನೆ. ಅಂದ್ರೆ ತನ್ನ ಜಾಗಕ್ಕೆ ಹೋಗಿ ಎಲ್ಲಾ ಕೋಟೆಗಳನ್ನು ವಶಪಡಿಸ್ಕೊತಾನೆ ಮೊದಲು ತರ. ಸೊ ಇದರಿಂದ ಔರಂಗಜೇಬ್ಗೂ ಕೂಡ ಇದನ್ನು ನಿಗ್ರಹಿಸಲು ಸಾಧ್ಯ ಆಗಿಲ್ಲ. ಪುನಃ ಈ ಕಡೆ ಶಿವಾಜಿ ಏನ್ ಮಾಡ್ತಾನೆ, ಇಲ್ಲಿ ಔರಂಗಜೇಬ್ ಅವರ ಜೊತೆ ಯುದ್ಧ ಆಗ್ಬೇಕು, ಇಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳ ಜೊತೆ ಯುದ್ಧ ಆಗ್ಬೇಕು. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಲಾಸ್ಟ್ ಅಲ್ಲಿ ಏನಾಗುತ್ತೆ, ಶಿವಾಜಿಯ ಮಗ ಸಾಂಬಾಜಿ ಮತ್ತೆ ಅವನ ಹೆಂಡತಿ ಆದಿಲ್ ಶಾಹಿ ಜೊತೆ ಕೈ ಜೋಡಿಸ್ಬಿಡ್ತಾರೆ. ಸೊ ಇವನಿಗೆ ಅದು ಜಿಗುಪ್ಸೆ ಟೈಪ್ ಆಗುತ್ತೆ. ಬಟ್ 1 ವರ್ಷದ ನಂತರ ವಾಪಸ್ ಬರ್ತಾರೆ. ಸೊ ಈ ಒಂದು ಇದರಲ್ಲೇ ಶಿವಾಜಿ ಏನಾಗ್ತಾನೆ, ತೀರೋಗ್ತಾನೆ. ಸೊ ಈ ಒಂದು ಶಿವಾಜಿ ಆಡಳಿತ ಪದ್ಧತಿ ಕೂಡ ನೋಡ್ಬೇಕಾಗತ್ತೆ. ಅದು ರಾಜಕೀಯ ಪದ್ಧತಿ ಇತ್ತು. ಆಡಳಿತ ಪದ್ಧತಿ ಏನು ಅಂದ್ರೆ, ಶಿವಾಜಿ ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ ಮತ್ತೆ ಅದ್ರ ಕೆಳಗಡೆ ಜಿಲ್ಲಾ ಅಂದ್ರೆ ತಾಲೂಕು, ಜಿಲ್ಲೆ, ಈ ರೀತಿ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಕೇಂದ್ರಾಡಳಿತ ಆಗದೆ ಇದು ವಿಭಜನೆ ಆಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇಟ್ಕೊಂಡಿರ್ತಾನೆ. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಶಿವಾಜಿ ಇರ್ತಾರೆ ಏಕಮಾತ್ರ ಮುಖ್ಯಸ್ಥನಾಗಿ. ಎಲ್ಲಾ ಅಧಿಕಾರ ಅವನಲ್ಲೇ ಕೇಂದ್ರೀಕೃತ ಆಗಿರುತ್ತೆ. ಮಂತ್ರಿಮಂಡಲ ಇರುತ್ತೆ. ಸೊ ಎಸ್ಪೆಷಲಿ ಆ ಮಂತ್ರಿಗಳನ್ನ ಅಷ್ಟಪ್ರಧಾನ ಮಂತ್ರಿಗಳು ಅಂತ ಕರಿತೇವೆ. ವೆರಿ ಇಂಪಾರ್ಟೆಂಟ್, ಎಕ್ಸಾಂಪಲ್ ಕೇಳ್ತಾರೆ. ಪೇಶ್ವೆ ಅಂದ್ರೆ ಪ್ರಧಾನ ಮಂತ್ರಿ ಅರ್ಥ. ಅವರ ಕೆಲಸ ಏನು, ಜನಕ್ಷೇಮ ಮತ್ತು ರಾಜ್ಯದ ಹಿತವನ್ನು ನೋಡ್ಕೊಳ್ಳೋದು. ಅಮಾತೃ ಅಂದ್ರೆ ಹಣಕಾಸು ಮಂತ್ರಿ. ಮಂತ್ರಿ ಅಂದ್ರೆ ಬರೀ ಮಂತ್ರಿ, ಪ್ರಧಾನ ಮಂತ್ರಿ. ಮಂತ್ರಿ ಅಂದ್ರೆ ಇತಿಹಾಸಕಾರ ಅಥವಾ ರಾಜ್ಯದ ದೈನಂದಿನ ಚಟುವಟಿಕೆಗಳ ದಿನಚರಿಯನ್ನು ಮಾಡ್ತಕ್ಕಂಥದ್ದು. ಅಮಾತೃ ಅಂದ್ರೆ ಹಣಕಾಸು, ಫೈನಾನ್ಸ್ ಮಿನಿಸ್ಟರ್ ಅಂತ. ಸುಮಂತ್ ಅಂತಂದ್ರೆ ವಿದೇಶಾಂಗ ವ್ಯವಹಾರಗಳ ಉಸ್ತುವಾರಿ. ಸಚಿವ ಅಂದ್ರೆ ರಾಜಪತ್ರ ವ್ಯವಹಾರ ನೋಡ್ಕೊಳ್ತಕ್ಕಂಥದ್ದು. ಪಂಡಿತ್ ಅಂದ್ರೆ ಎಲ್ಲ ಧಾರ್ಮಿಕ ವ್ಯವಹಾರಗಳನ್ನು ಉಸ್ತುವಾರಿ ಮಾಡ್ಕೊಳ್ತಕ್ಕಂಥದ್ದು. ಸೇನಾಪತಿ ಸರ್ ಇ ನೋಬತ್ ಅಂತಾನು ಕರೀತಾರೆ ಉರ್ದುಲಿ. ಸೈನ್ಯದ ಮುಖ್ಯ ದಂಡ ನಾಯಕ ಆಗಿರ್ತಾನೆ. ನ್ಯಾಯಾಧೀಶ ಅಂದ್ರೆ ಮುಖ್ಯ ನ್ಯಾಯಾಧೀಶ, ನಾಗರಿಕ ಮತ್ತು ಸೈನಿಕ ನ್ಯಾಯಗಳಿಗೆ ಜವಾಬ್ದಾರ. ಸರ್ಕಲ್ ಒಟ್ಟು 18 ಇಲಾಖೆಗಳಿರ್ತವೆ. ವಿವಿಧ ಮಂತ್ರಿಗಳ ಉಸ್ತುವಾರಿಯಲ್ಲಿರ್ತವೆ. ಜೊತೆಗೆ ರಾಜನ ಮೇಲ್ವಿಚಾರಣೆ ಕೂಡ, ಮಾರ್ಗದರ್ಶನ ಕೂಡ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ಕೇಂದ್ರದಿಂದ ವಿಭಜನೆ ಆಗಿರ್ತಕ್ಕಂಥ ಪ್ರಾಂತೀಯ ಆಡಳಿತ, ಅದನ್ನ ಸ್ವರಾಜ್, ಪ್ರಾಂತೀಯ ಸರ್ಕಾರನ ಸ್ವರಾಜ್ಯ ಅಂತ ಕರೀತಾರೆ. ಈ ಸ್ವರಾಜ್ಯದಲ್ಲಿ 4 ಪ್ರಾಂತ್ಯಗಳಾಗಿ ವಿಂಗಡಿಸಿರ್ತಾನೆ.
ಪ್ರತಿಯೊಂದು ಪ್ರಾಂತ್ಯಕ್ಕೂ ಅಂದ್ರೆ ಈ ಸ್ವರಾಜ್ಯ ಅಂತಕ್ಕಂಥದ್ದು ಏನು ರಾಜ್ಯ ಇದೆಯಲ್ಲ, ಈ ಪ್ರತಿಯೊಂದು ಪ್ರಾಂತ್ಯಕ್ಕೂ ಸರ್ದೇಶ್ಮುಖ್ ಅಂತ ರಾಜ್ಯಪಾಲ ಇರ್ತಾನೆ. ಸೊ ಇಲ್ಲಿ ಪ್ರತಿಯೊಂದು ಪ್ರಾಂತ್ಯ ಏನಿದೆ ಅಂದ್ರೆ ಜಿಲ್ಲೆ ಅಂತ ಏನ್ ಕರಿತೀವಿ ಅದನ್ನ ಪುನರ್ವಿಂಗಡ ಮಾಡಲಾಗುತ್ತೆ. ಜಿಲ್ಲೆಗಳನ್ನ ದೇಶ ಅಂತ ಕರೀತಾರೆ. ದೇಶ್ಮುಖ್ ಅಥವಾ ದೇಶಪಾಂಡೆ ಅದರ ರಾಜ್ಯಗಳ ಒಂದು ಪ್ರಾಂತ್ಯದ ರಾಜ್ಯಗಳನ್ನ ಸರ್ದೇಶ್ಮುಖ್ ಆದ್ರೆ ಜಿಲ್ಲೆಗಳನ್ನ ದೇಶ್ಮುಖ್ ಅಥವಾ ದೇಶಪಾಂಡೆ ಮುಖ್ಯಸ್ಥ ಆಗಿರ್ತಾನೆ. ಮತ್ತೆ ಆ ಜಿಲ್ಲೆಗಳನ್ನ ಪುನಃ ಉಪವಿಭಾಗಗಳನ್ನಾಗಿ ಪರಗಣಗಳಾಗಿ ಮಾಡಲಾಗುತ್ತೆ. ವೆರಿ ಇಂಪಾರ್ಟೆಂಟ್. ಪರಗಣ ಅಂದ್ರೆ ಈ ತಾಲೂಕು, ಮರಾಠರ ಕಾಲದಲ್ಲಿ ಪರಗಣನ ಯಾವ್ದಕ್ ಮಾಡ್ತಿದ್ರು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅದೇ ರೀತಿ ಜಿಲ್ಲೆನ ಯಾರು ನೋಡ್ಕೋತಿದ್ರು ಅವ್ರ ಮುಖ್ಯಸ್ಥ ಯಾರು ಅಂತ ಕೇಳ್ಬೋದು. ಸೊ ಅದೇ ರೀತಿ ರಾಜ್ಯದ ಏನು ಪ್ರಾಂತೀಯ ಸರ್ಕಾರದ ಮುಖ್ಯಸ್ಥ ಯಾರಾಗಿದ್ರು ಮರಾಠರ ಕಾಲದಲ್ಲಿ ಅವ್ರಿಗೆ ಏನಂತ ಕರಿತಿದ್ರು ಅಂತ ಕೇಳ್ಬೋದು. ಸೊ ಸರ್ದೇಶ್ಮುಖ್, ಇದನ್ನ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇದು ಒಂದು ಪದ್ಧತಿ. ಇಲ್ಲಿ ಮುಖ್ಯವಾಗಿ ನೋಡ್ಬೇಕಂದ್ರೆ ತನ್ನ ಅಧಿಕಾರಿಗೆ ಜಹಗೀರ್ ನೀಡುವ ಪದ್ಧತಿ ರದ್ದು ಮಾಡ್ತಾನೆ. ಏನು ಮೊಘಲರು ಜಹಂಗೀರ್ ಬೇರೆ ಟೈಮಲ್ಲಿ ಜಹಗೀರ್ ನೀಡ್ತಾ ಇದ್ರು ಅದನ್ನ ಮಾಡಿ ನಗದು ವೇತನ ಪ್ರಾರಂಭಿಸ್ತಾನೆ. ಕಂದಾಯ ಪದ್ಧತಿ ಹೆಂಗಿತ್ತು ಅಂದ್ರೆ ಇಲ್ಲಿ ಭೂ ಕಂದಾಯದ 31% ನಿಗದಿಯಾಗಿತ್ತು. ಅದನ್ನ 40ಕ್ಕೂ ಅಷ್ಟಕ್ಕೆ ಮಾಡ್ತಾನೆ. ಹೋಗ್ತಾ ಹೋಗ್ತಾ ಧಾನ್ಯದ ರೂಪದಲ್ಲಿ ಕೂಡ ಪಾವತಿಸಬೇಕಾಗಿತ್ತು. ಕ್ಷಾಮ ಮತ್ತು ಯಾವುದೇ ಪ್ರಾಕೃತಿಕ ವಿಕೋಪಗಳಾದಾಗ ಭೂ ಕಂದಾಯ ಮನ್ನಾ ಮಾಡಲಾಗ್ತಾ ಇತ್ತು. ಇಲ್ಲಿ ಶಿವಾಜಿ ಚೌತ್ ಮತ್ತು ಸರ್ದೇಶ್ಮುಖ್ ಅಂತ 2 ಪ್ರಮುಖ ತೆರಿಗೆ ವಿಧಿಸ್ತಾ ಇರ್ತಾನೆ. ಚೌತ್ ಅಂದ್ರೆ ಏನು ಅಂದ್ರೆ 1/4 ತೆರಿಗೆ ಕೊಡಬೇಕು. ಇದು ಚೌತ್ ಮತ್ತು ಸರ್ದೇಶ್ಮುಖಿ ಅಂತಕ್ಕಂಥದ್ದು ಒಂದು ಮಿಲಿಟರಿ ತೆರಿಗೆ ಕಾಯ್ದೆ ಅಂತಾನು ಕರೀಬಹುದು. ಏನು ಚೌತ್ ಅಂದ್ರೆ ಏನು ಅಂತಂದ್ರೆ, ಈಗ ಶಿವಾಜಿ ಯಾವ ಒಂದು ಬೇರೆ ರಾಜ್ಯಗಳೆಲ್ಲ ವಶಪಡಿಸ್ಕೊಂಡಿರ್ತಾನೆ, ಬೇರೆ ರಾಜ್ಯನ ಅಲ್ಲಿ ಅವ್ರಿಗೆ ಆಡಳಿತ ಕೊಟ್ಟು ಅಲ್ಲಿಂದ ಕಪ್ಪ ಕಾಣಿಕೆ ಸ್ವೀಕರಿಸಿರ್ತಾನಲ್ಲ, ಇವನ್ ಆ ರಾಜ್ಯದಲ್ಲಿ ಕಂದಾಯವನ್ನ 1/4 ಅಂದ್ರೆ 25% ಅಷ್ಟು ತಗೋತಾ ಇರ್ತಾನೆ. ಇದು ಸೈನಿಕರ ರಕ್ಷಣೆಗೋಸ್ಕರ ಅಂತ ನೀಡಬೇಕು ಅಂತ ಹೇಳಿರ್ತಾನೆ. ಜೊತೆಗೆ ಸರ್ದೇಶ್ಮುಖ್ ಅಂದ್ರೆ ತಾನು ಆಡಳಿತ ನಡೆಸ್ತಕ್ಕಂಥ ಪ್ರದೇಶದಲ್ಲಿ 1/10 ಸೈನಿಕರ ರಕ್ಷಣೆಗಾಗಿ ಅಥವಾ ಸೈನಿಕರಿಗೋಸ್ಕರ ಕೊಡಬೇಕು ಅಂತ ಹೇಳಿ ತೆರಿಗೆ ವಿಧಿಸಿರ್ತಾನೆ. ಇದು ಒಂದು ಮಿಲಿಟರಿ ತೆರಿಗೆ ಅಂತ ಹೇಳ್ಬೋದು. ಇನ್ನು ಸೈನ್ಯ ವ್ಯವಸ್ಥೆ ಹೆಂಗಿತ್ತು ಅಂತ ನೋಡೋದಾದ್ರೆ ನಿಮ್ಗೆ ಗೊತ್ತು, ಕಾಲಾಳು, ಅಶ್ವಪಡೆ, ಫಿರಂಗಿ ಪಡೆ, ಒಂಟೆ, ಆನೆ ಇದೆಲ್ಲ ಒಳಗೊಂಡಿತ್ತು. ಮತ್ತೆ ಗೆರಿಲ್ಲಾ ಮತ್ತು ಪರ್ವತ ಯುದ್ಧ ವಿಶೇಷ. ಯಾಕೆ ಗೆರಿಲ್ಲಾ ಪರ್ವತ ಯುದ್ಧ ಅಂತಂದ್ರೆ ಮಾವಳಿ ಜನಾಂಗದವ್ರ ಜೊತೆ ಒಂದು ಸ್ನೇಹಿತರಾಗಿರ್ತಾರೆ. ಗೆರಿಲ್ಲಾ ಅಂದ್ರೆ ಏನು ಅಂದ್ರೆ ಒಂಥರ, ಗೆರಿಲ್ಲಾ ಅಂದ್ರೆ ನಿಮ್ಗೆ ಗೊತ್ತಿದೆ, ಗೊರಿಲ್ಲಾ ಅಂತ ಕರೆಯಲ್ವ, ಆ ರೀತಿ ಅಂದ್ರೆ ಕದ್ದು ಮುಚ್ಚಿ ಅಲ್ಲಿ ಹೋಗ್ತಾ ಇದ್ರೆ ಅವ್ರ ಮೇಲೆ ದಾಳಿ, ಹಿಂದ್ಗಡೆಯಿಂದ ಸೈಡ್ ಇಂದ ಸಡನ್ ಆಗಿ ದಾಳಿ ಮಾಡ್ತಕ್ಕಂಥದ್ದು, ಗೆರಿಲ್ಲಾಗಳ ರೀತಿ ದಾಳಿ ಮಾಡ್ತಕ್ಕಂಥದ್ದು. ಮತ್ತೆ ಇಲ್ಲಿ ಮಹಿಳೆಯರನ್ನ ಯುದ್ಧ ಭೂಮಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ವರ್ತಕರು, ಬ್ರಾಹ್ಮಣರು, ಹಸು ಮತ್ತು ಕೃಷಿಕರುಗಳನ್ನು ಸೈನಿಕರು ಕೆಟ್ಟದಾಗಿ ನಡೆಸಿಕೊಳ್ಳುವಂತಿರಲಿಲ್ಲ. ಸೊ ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತೆ ಶಿವಾಜಿ 200 ಹಡಗುಗಳನ್ನು ಒಳಗೊಂಡ ಬಲಿಷ್ಠ ನೌಕಾ ಪಡೆ ಕೂಡ ಹೊಂದಿದ್ದ. ಖನೋಜಿ ಅಂಗ್ರೆ ಮರಾಠರ ಪ್ರಸಿದ್ಧ ನೌಕಾದಳ ಪತಿಯಾಗಿದ್ದ. ಈ ನ್ಯಾಯಾಂಗ ಪದ್ಧತಿ, ರಾಜನೇ ಸರ್ವೋಚ್ಚ ನ್ಯಾಯಾಧೀಶ ಆಗಿದ್ದ. ಪಂಚಾಯತಿ ಮತ್ತು ಇತರ ಜಿಲ್ಲಾ ಅಧಿಕಾರಿಗಳು ರಾಜ್ಯಪಾಲ ಅಪರಾಧ ಪ್ರಕರಣ ಇತ್ಯರ್ಥಪಡಿಸುತ್ತಿದ್ರು. ಗ್ರಾಮ ನ್ಯಾಯಾಲಯಗಳ ತೀರ್ಪುಗಳಿಗೆ ರಾಜ ಮನ್ನಣೆ ಇತ್ತು. ರಾಜ ಮತ್ತು ನ್ಯಾಯಾಧೀಶರ ಮೇಲ್ಮನವಿಗೆ ಬಗ್ಗೆ ಆಲಿಸುತ್ತಿದ್ರು. ಇದು ಪ್ರಮುಖವಾಗಿರ್ತಕ್ಕಂಥ ನ್ಯಾಯಾಂಗ ಪದ್ಧತಿಯಾಗಿತ್ತು. ಸೊ ಇದನ್ನೆಲ್ಲ ನಾವು ಟೋಟಲ್ ಆಗಿ ನೋಡೋದಾದ್ರೆ ಸಾರಾಂಶ ರೀತಿ ನೋಡಿ, ಜುನ್ನಾರದ ಬಳಿಯ ಶಿವನೇರಲ್ಲಿ ಜನಿಸಿರ್ತಕ್ಕಂಥದ್ದು. ಅವರ ತಂದೆ ತಾಯಿ ಗುರು ದಾದಾಜಿ ಕೊಂಡದೇವ ಅವನ ಪ್ರಥಮ ಬಾರಿಗೆ ಬಿಜಾಪುರದ ಆದಿಲದ ತೋರಣದುರ್ಗ ರಾಯಗಢನ ವಶಪಡಿಸಿಕೊಂಡಿದ್ದು. ಮಾರ್ಚ್ ಅದನ್ನು ತನ್ನ ಹಿರಿಯ ಪುತ್ರ ಸಂಭಾಜಿಗೆ ಆಗ್ರಕ್ಕೆ ಹೋಗ್ತಾನೆ. ಅಲ್ಲಿ ಔರಂಗಜೇಬ್ ಬಂಧಿತರಾಗಿ ಹಣ್ಣಿನ ಬುಟ್ಟಿಯ ಮುಖಾಂತರ ಬರ್ತಕ್ಕಂಥದ್ದು. ಶಿವಾಜಿ 1900 ಏಪ್ರಿಲ್ 4 ಮುತ್ತರಾಗಿದ್ದು ಮರಾಠಿ ಭಾಷೆನ ಆಳಿತ ಭಾಷೆನಾಗಿ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಅದರ ಒಂದು ಸಾರಾಂಶ. ಸೊ ಇದು ನೆಕ್ಸ್ಟ್ ನಾವು ನೋಡೋದಾದ್ರೆ ಸಾಂಬಾಜಿ, ಅವನ ಮಗ. ಶಿವಾಜಿಯ ಮಗನಾದ ಸಾಂಬಾಜಿ 1680ರಲ್ಲಿ ಪಟಕೆ ಬಂತಾನೆ. ಇವನು ಬಿಜಾಪುರದ ಗೋಲ್ಕಂಡ ವಶಪಡಿಸ್ಕೊತಾನೆ. ನಂತರ ಔರಂಗಜೇಬ್ ಸಾಂಬಾಜಿ ಮೇಲೆ ದಾಳಿ ಮಾಡ್ತಾನೆ. ಇಲ್ಲಿ ಮೊಘಲರ ಬಲಿಷ್ಠ ಅಧಿಕಾರಿಯಾಗಿದ್ದ ಮುಬಾರಕ್ ಖಾನನಿಗೆ ಸೆರೆಯಾಗ್ತಾನೆ ಸಾಂಬಾಜಿ. 1689ರಲ್ಲಿ ಬಹುದ್ದೂರ್ಗರ್ನಲ್ಲಿ ಕೊಲ್ಲಲಾಗುತ್ತೆ ಅವನ್ನ. ಸೊ ಸಾಂಬಾಜಿಯ ತಮ್ಮನಾದ ರಾಜರಾಮ್ ಭಿಕ್ಷುಣ ವೇಷದಲ್ಲಿ ತಪ್ಪಿಸ್ಕೊಂಡ್ಬಂದು ತನ್ನ ರಾಜ್ಯದ ಜಿಂಜಿಯನ್ನು ತಲುಪ್ತಾನೆ. ಸೊ ಅವನ್ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ರಾಜ ಕರೆಕ್ಟ್ ಆಗಿರೋನು ಯಾರು ಇರಲ್ಲ. ಆದ್ರೆ ಇಲ್ಲಿ ಜನಗಿರಲ್ಲಿ ಇರ್ತಾರಲ್ಲ ಮರಾಠರು, ನಿಮ್ಗೆ ಗೊತ್ತು, ಅವರ ಒಂದು ಏನು ಸೈನ್ಯ ಕಟ್ಟಿದ್ದ ಜನರನ್ನು ಹುರಿದುಂಬಿಸಿದ್ದ ಶಿವಾಜಿ, ಅವರೆಲ್ಲ ದಂಗೆ ಹೇಳ್ತಾರೆ. ದಂಗೆ ಹೇಳ್ತಾರೆ ಅಂದ್ರೆ ಮೊಘಲರ ಮೇಲೆ ಅವರೇ ಗುಂಪುಗಳಾಗಿ ದಂಗೆ ಹೇಳ್ತಕ್ಕಂಥದ್ದು. ಎಲ್ಲೆಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ, ಈ ಕಡೆ ಕರ್ನಾಟಕದ ಉತ್ತರ ಭಾಗದಲ್ಲಿ, ಸೊ ಈ ಕಡೆ ಎಲ್ಲಾ ಕಡೆನೂ ದಂಗೆ ಹೇಳ್ತಾರೆ. ಎಲ್ಲೆಲ್ಲಿ ಇರ್ತಾರೆ ಮರಾಠರು ಅಲ್ಲೆಲ್ಲ ದಂಗೆ ಹೇಳ್ತಾರೆ. ಸೊ ಇದನ್ನ ವಿರೋಧಿಸಕ್ಕೆ ತುಂಬಾ ಕಷ್ಟ ಆಗತ್ತೆ ಮೊಘಲರಿಗೆ. ಸೊ ಅಂದ್ರೆ ಯಾರ ನೇತೃತ್ವ ಅಂದ್ರೆ ನೋಡಿ, ರಾಷ್ಟ್ರೀಯ ವಿರೋಧಿ ಯುದ್ಧವು, ಮೊಘಲರ ವಿರುದ್ಧ ರಾಷ್ಟ್ರೀಯ ವಿರೋಧಿ ಆಗುತ್ತೆ ಮರಾಠರಿಂದ. ರಾಮಚಂದ್ರ ಪಂತ್, ಶಂಕರ್ಜಿ ಮುಲ್ಹಾರ್ ಅಂತಕ್ಕಂಥವ್ರು, ಪರಶುರಾಮ್ ತ್ರಿಯಂಬಕ್, ಸೊ ಮೊದಲ ನಾಯಕರಿಂದ ಪ್ರಾರಂಭ ಆಗುತ್ತೆ.
ಜೊತೆಗೆ ಸಂತಾಜಿ ಗೋರ್ಪಡೆ, ಧಾನಾಜಿ ಜಾನ್ದೇವ್ ಅವರು ಕೂಡ ಸೇರ್ಕೋತಾರೆ. ಸಂತ ಮತ್ತು ಧಾನಗಳು ಈ ಅವಧಿಯಲ್ಲಿ ವೀರರಾಗಿರ್ತಾರೆ. ಸೊ ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಮೊಘಲರಲ್ಲಿ ಆಗಿರ್ತಕ್ಕಂಥ ಔರಂಗಜೇಬ್ ಏನ್ ಮಾಡ್ತಾನೆ, ರಾಜಾರಾಮನನ್ನ ಹಿಡಿದು ಬಂಧಿಸಿ ಅವನು ಕೂಡ ಇದಾಗತ್ತೆ, ಕೊಲ್ಲಲಾಗತ್ತೆ, ಅವನು ತೀರೋಗ್ತಾನೆ. ಅವನ ಕಾಲದ ಮೇಲೆ ಅವನ ಉತ್ತರಾಧಿಕಾರಿಯಾಗಿ ಅವನ ವಿಧವೆ ಅಂದ್ರೆ ತಾರಾಬಾಯಿ ಹೆಂಡತಿ ಏನ್ ಮಾಡ್ತಾಳೆ, ಆಡಳಿತ ನಡೆಸ್ತಾಳೆ. ಯಾಕಂದ್ರೆ ಅವನ ಮಗ ಮೂರನೇ ಶಿವಾಜಿ ಇನ್ನು ಅಪ್ರಾಪ್ತವಾಗಿ ಸಾಗಿರೋದ್ರಿಂದ ಇವನ ಹೆಸರಲ್ಲಿ ಅವಳು ನಡ್ಸಕ್ ಬರ್ತಾಳೆ. ಜೊತೆಗೆ ಇಲ್ಲೇನಾಗುತ್ತೆ ಅಂದ್ರೆ ಸಾಂಬಾಜಿಗೆ ಸಾಹು ಅಂತ ಮಗ ಇರ್ತಾನೆ, ಅವನು ಕೊಡಬೇಕು ಅಂತ ಒಂದಷ್ಟು ಜನ ಇದ್ ಮಾಡ್ತಾರೆ. ಬಟ್ ಇವಳು ಅವನು ಕೊಡಂಗಿಲ್ಲ ಅಂತೇಳಿ ತಾನೇ ನಡೆಸಕ್ಕೆ ಮಾಡ್ತಾಳೆ. ರಾಜಾರಾಮನ ಹೆಂಡತಿಯಾಗಿರ್ತಕ್ಕಂಥ ತಾರಾಬಾಯಿ ಕೊನೆಗೆ ಇವನು ಕೂಡ ಮೂರನೇ ಶಿವಾಜಿ ರಾಜ ಏನಿರ್ತಾನೆ ಅವನು ಕೂಡ ಸೋತೋಗ್ತಾನೆ. ಆಗ ಸಾಹು ಅಧಿಕಾರಕ್ಕೆ ಬರ್ತಾನೆ. ಎಗೇನ್ ಸಾಹು ಬಗ್ಗೆ ಹೇಳೋದಾದ್ರೆ ಅಷ್ಟೇನಿಲ್ಲ, ಅವನು ಒಂದ್ ರೀತಿ ಅತಿಯಾದ ಆಸೆ ಇರ್ತಕ್ಕಂಥವನು, ಅಂದ್ರೆ ಒಂದು ಹೈ ಲೆವೆಲ್ ಅಲ್ಲಿ ಜೀವನ ಮಾಡಬೇಕು ಅಂತ ಹೇಳಿ. ಸೊ ಈ ರೀತಿಯಾಗಿ ಅವನು ಯುದ್ಧದ ಕಡೆ, ಸೈನಿಕರ ಒಂದು ಇದ್ರ ಕಡೆ ಗಮನ ಕೊಡ್ತಿರಕ್ಕಿಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಆ ಸಾಹುವಿನ ನಂತರ ಬಂದಿರತಕ್ಕಂಥವ್ರು ಏನ್ ಮಾಡ್ತಾರೆ, ಪೇಶ್ವೆಗಳು ಪ್ರಧಾನಮಂತ್ರಿ ಏನಿರ್ತಾರೆ ಅವ್ರನ್ನ ನೇಮಕ ಮಾಡ್ತಾರೆ. ಸೊ ಪೇಶ್ವೆ ಆಡಳಿತ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಸೊ ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಪೇಶ್ವೆಗಳಲ್ಲಿ ಮೊದಲ ಪೇಶ್ವೆ ಯಾರು ಅಂದ್ರೆ ಬಾಲಾಜಿ ವಿಶ್ವನಾಥ್. ಮತ್ತೆ ಒಂದನೇ ಬಾಜಿರಾವ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಬಾಲಾಜಿ ಬಾಜಿರಾವ್. ಈ ಮೂರು ಪ್ರಮುಖರಾಗಿರ್ತಾರೆ. ಮಾಧವ್ ನಾರಾಯಣ ರಾವ್ ಬರ್ತಾರೆ, ಎರಡನೇ ಬಾಜಿರಾವ್ ಬರ್ತಾರೆ. ಸೊ ಕೊನೆಯ ಪೇಶ್ವೆ ಎರಡನೇ ಬಾಜಿರಾವ್. ಮತ್ತೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ 1818ರಲ್ಲಿ ಪೇಶ್ವೆ ಯುದ್ಧ ರದ್ದಾಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಪ್ರಮುಖ ಆಗಿರ್ತಕ್ಕಂಥ ಪೇಶ್ವೆಗಳ ಆಡಳಿತ ನೋಡೋಣ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳಾಗಿದ್ಕೊಂಡು ಹೆಸರು ಮಾತ್ರ ಮರಾಠರ ಒಂದು ರಾಜವಂಶಸ್ಥರು ಇರ್ತಾರೆ ಅಷ್ಟೇ. ಇವರ ಒಂದು ಆಡಳಿತ, ಒಂದು ಸೈನ್ಯ ಕಟ್ಟೋದು ಮತ್ತೆ ದಾಳಿ ಇಡೋದು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ನೋಡೋಣ ಬನ್ನಿ. ಇಲ್ಲಿ ಬಾಲಾಜಿ ವಿಶ್ವನಾಥ್ ಬಗ್ಗೆ ನೋಡೋದಾದ್ರೆ ಸಾಂಬಾಜಿಯ ಮಗ 1716 ಇವನೊಂದು ಪೇಶ್ವೆಯಾಗಿ ನೇಮಿಸ್ಕೊತಾನೆ. ಇವನು ಪೇಶ್ವೆ ಹುದ್ದೆಯ ವಂಶ ಪಾರಂಪರ್ಯ ಮಾಡ್ತಾನೆ. ಪೇಶ್ವೆ ಆಳ್ವಿಕೆ ಆರಂಭ ಆಗುತ್ತೆ. ಸಾವಿನ ಕಂದಾಯದ ಕರ್ಣಿಕ ಹುದ್ದೆ ಕೂಡ ಪಡೆದಿರ್ತಾನೆ. 1712ರಲ್ಲಿ ಅಂದ್ರೆ ಸಾಹುವಿನಲ್ಲಿ ಕಂದಾಯ ಮಾತ್ರ ಇರುತ್ತೆ ಅಂತ ಹೇಳಿ. ಇನ್ನು ರಾಜಕೀಯ ಆಡಳಿತ ಇವನ್ ಕೈಲಿ ಇರುತ್ತೆ. 1712ರಲ್ಲಿ ಸೇನಾ ಕರ್ತವ್ಯ ವ್ಯವಸ್ಥಾಪಕ ಸೇನೆಯ ಕಾರ್ಯಭಾರ ಯೋಗಿ ಎಂಬ ಬಿರುದುವನ್ನು ಸಾಹುವಿನಿಂದ ಪಡ್ಕೊಳ್ತಾನೆ. 1780ರಲ್ಲಿ ಬಾಲಾಜಿ ವಿಶ್ವನಾಥ್ ಮರಣ ಹೊಂತಾನೆ. ಅವನು ನೆಕ್ಸ್ಟ್ ಒಂದನೇ ಬಾಜಿರಾವ್ ಬರ್ತಾನೆ. ತುಂಬಾ ಫೇಮಸ್ ಆಗಿರ್ತಕ್ಕಂಥವ್ರು ಬಾಲಾಜಿ ವಿಶ್ವನಾಥನ ಮಗನಾಗಿರ್ತಕ್ಕಂಥ ಇವನು 19ನೇ ವಯಸ್ಸಿನಲ್ಲಿ ಪೇಶ್ವೆ ಆಗ್ತಾನೆ. 1728ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಾಳಿ ಮಾಡ್ತಾನೆ. ಹೈದರಾಬಾದ್ ನಿಜಾಮನ್ನು ಸೋಲಿಸ್ತಾನೆ. ಸೊ ಈ ಟೈಮಲ್ಲೇ ಏನು ಈ ಕಡೆ ಹೈದರಾಲಿ ಇರ್ತಾನೆ, ಪೋರ್ಚುಗೀಸ್. ಸೊ ಮತ್ತೆ ಈ ಕಡೆ ಇಂಗ್ಲಿಷರ್ ಇರ್ತಾರೆ. ಸೊ ಇಂಗ್ಲಿಷರು ಇವನ್ ಜೊತೆ ಒಪ್ಪಂದ ಮಾಡಿಕೊಂಡು ಮೈಸೂರು ಆಂಗ್ಲೋ ಮೈಸೂರು ಯುದ್ಧ ಆಗೋದು. ಸೊ ಇದೆಲ್ಲ ಈ ಟೈಮಲ್ಲಿ ಆಗ್ತಕ್ಕಂಥದ್ದು. 1713ರಲ್ಲಿ ಮೊಘಲ್ ಪ್ರಾಂತ್ಯಗಳಿಂದ ಚೌದ್ ಮತ್ತೆ ಸದ್ದೇಶ್ಮುಖಿ ತೆರಿಗೆಯನ್ನು ವಸೂಲಿ ಮಾಡೋ ಹಕ್ಕು ಪಡ್ತಾನೆ. 1733ರಲ್ಲಿ ಪೋರ್ಚುಗೀಸರೊಂದಿಗೆ ಸಾಲ್ಸೆಟ್ ಮತ್ತೆ ಬೆಸಿನ್ಗಳನ್ನು ಆಕ್ರಮಿಸ್ಕೊತಾನೆ. ಹಿಂದೂಪಾದ್ ಬಾದ್ಶಾಹಿ ಅಂದ್ರೆ ಮರಾಠ ಒಕ್ಕೂಟದಲ್ಲಿ ಹಿಂದೂ ಸಾಮ್ರಾಜ್ಯ ಕಟ್ಟೋ ಕಲ್ಪನೆ ಒಂದಾಗಿರುತ್ತೆ. ಸೊ ಇವನ ಒಂದು ಈ ಆಸ್ಥಾನದಲ್ಲೇ ಏನಾಗುತ್ತೆ, ನಾರ್ತ್ ಸೌತ್ ಈ ಕಡೆಲ್ಲ ಹಪ್ಕೊಳ್ತಕ್ಕಂಥದ್ದು ಸಾಮ್ರಾಜ್ಯ. 1740 ಏಪ್ರಿಲ್ ಅಕಾಲ ಮರಣವನ್ನು ಅಪ್ತಾನೆ. ಮರಾಠ ರಾಜ್ಯ ಸ್ಥಾಪನೆಗೆ ಅತ್ಯಂತ ಶ್ರಮವಹಿಸಿ ಇವನನ್ನು ಮರಾಠ ಸಾಮ್ರಾಜ್ಯ ದ್ವಿತೀಯ ಸಂಸ್ಥಾಪಕ ಅಂತಾನೆ ಕರೀತಾರೆ. ಎಕ್ಸಾಂಪಲ್ ಕೇಳಬಹುದು, ಶಿವಾಜಿ ಬಿಟ್ಟು ಮರಾಠ ಸಾಮ್ರಾಜ್ಯ ದ್ವಿತೀಯ ಸಂಸ್ಥಾಪಕ ಅಂತ ಯಾರನ್ನ ಕರೀತಾರೆ ಅಂದ್ರೆ ಒಂದನೇ ಬಾಜಿರಾವ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಅವನ ಮಗ. ಆ ಟೈಮಲ್ಲಿ ಏನಾಗುತ್ತೆ, ಇವನ ನಂತರ ಅಲ್ಲಿ ಸಣ್ಣ ಪುಟ್ಟ ಏನೇ ಮನೆತನಗಳಿರ್ತವೆ, ಮರಾಠರುಗಳದು ಉಪವಿಭಾಗಗಳಿರ್ತವಲ್ಲ. ಸೊ ಅವ್ರುಗಳು 5 ಭಾಗಗಳಿಗೆ ವಿಂಗಡಗಳಾಗ್ತಕ್ಕಂಥದ್ದು. ಸೊ ಏನು ಅಂದ್ರೆ ಬಿರಾರ್ ಮತ್ತೆ ಗುಜರಾತ್ ಮತ್ತು ಬಗ್ಗ ಅಂದ್ರೆ ಬೋನ್ಸ್ಲೆ ಮನೆತನ, ಗಾಯಕ್ವಾಡ್ ಮನೆತನಗಳು, ಸಿಂಧಿಯಾ ಮನೆತನ, ಗ್ವಾಲಿಯರ್ ಮತ್ತೆ ಇಂದೋರ್, ಹೋಳ್ಕರ್ ಮನೆತನ ಮತ್ತೆ ಮಾಳ್ವಾ, ಪವಾರರು, ಈ ರೀತಿ 5 ಮನೆತನಗಳಿಗೆ ಭಾಗ ಆಗ್ತಕ್ಕಂಥದ್ದು. ಸೊ ಇವ್ರು ಏನಾಗುತ್ತೆ, ಕೊನೆಗೆ ಈ ಪೇಶ್ವೆ ನಂತರ ಇವರುಗಳು ಕೂಡ ಏನಾಗುತ್ತಾರೆ ಅಂತಂದ್ರೆ ಬ್ರಿಟಿಷರಿಗೆ ಅಧೀನಕ್ಕೆ ಆಗ್ತಾರೆ. ಸೊ ಅವ್ರಿಗೆ ಒಂದಷ್ಟು ಏನು ಅಂತಂದ್ರೆ ರಿಟೈರ್ಡ್ ಆದ್ಮೇಲೆ ಏನು ವಿಶ್ರಾಂತಿ ವೇತನ ಕೊಡೋದು ಈ ರೀತಿ ಕೊಟ್ಟು ಅವ್ರನ್ನ ಸುಮ್ಮನೆ ಮಾಡ್ತಾರೆ ಬ್ರಿಟಿಷರು. ಸೊ ನೆಕ್ಸ್ಟ್ ಅವರ ಮಗ ಬಾಲಾಜಿ ಬಾಜಿರಾವ್ ಹೇಳಿದೆ, ಒಂದನೇ ಬಾಜಿರಾವನ ಮಗ. ಇವನ ಕಾಲದಲ್ಲಿ ಸಾಹು ರಾಜನು 1749ರಲ್ಲಿ ಮರಣ ಹೊಂತಾನೆ. ತಾರಾಬಾಯಿಯ ಮೊಮ್ಮಗ ರಾಜಾರಾಮ್ನೊಂದಿಗೆ ಇವನನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಾಳೆ. ಅಂದ್ರೆ ತಾರಾಬಾಯಿಯ ಮೊಮ್ಮಗ ಅಂದ್ರೆ ಅವನ ಮಗನ ಮಗ, ತಾರಾಬಾಯಿನ ಮಗನ ಮಗ ಅಂದ್ರೆ ಮೂರನೇ ಶಿವಾಜಿ ಏನಿರ್ತಾನೆ ಅವನ ಮಗ. ಸೊ ರಾಜಾರಾಮನ ಕೊನೆಯ ದೊರೆ ಆಗ್ತಕ್ಕಂಥದ್ದು. ಇನ್ನು 1750ರಲ್ಲಿ ರಾಜಾರಾಮನಿಗೆ ಸಂಗೊಲೋ ಒಪ್ಪಂದ ಕೂಡ ಮಾಡ್ಕೊಡ್ತಾರೆ. ಯಾರು, ಬಾಲಾಜಿ ಬಾಜಿರಾವ್. ತನ್ನ ತಂದೆಯ ಹಿಂದೂಪಾದ್ ಬಾದ್ಶಾಹಿ ಕಲ್ಪನೆ ಕೈ ಬಿಡ್ತಾನೆ. 1760ರಲ್ಲಿ ಉದ್ಗಿರ್ ಕದನದಲ್ಲಿ ಪೇಶ್ವೆಯ ಸಂಬಂಧಿ ಸದಾಶಿವರಾಯನು ಹೈದರಾಬಾದ್ ನಿಜಾಮಾಲಿಯನ್ನು ಸೋಲಿಸ್ತಾನೆ. ಇವನ ಅತ್ಯಂತ ಪ್ರಮುಖ ಯುದ್ಧ ಅಂದ್ರೆ ಮೂರನೇ ಪಾನಿಪತ್ ಯುದ್ಧ. 1761 ಜನವರಿ 14 ನಡೆಯುತ್ತೆ.
ಎಲ್ಲಿ ದೆಹಲಿ ಹತ್ರ ನಡೀತಕ್ಕಂಥದ್ದು ಪಾಣಿಪತ್ ಅನ್ನೋ ಜಾಗದಲ್ಲಿ. ಈ ಯುದ್ಧವು ಅಫ್ಘಾನಿಸ್ತಾನದ ಅಹಮದ್ ಶಾ ಅಬ್ದಾಲಿ ವಿರುದ್ಧ ನಡೆಯುತ್ತೆ. ಸೊ ಬಾಲಾಜಿ ಬಾಜಿರಾವ್ ಮರಾಠರು ಮತ್ತೆ ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯೋದು ಮೂರನೇ ಪಾಣಿಪತ್ ಯುದ್ಧ. ಎಕ್ಸಾಮ್ ಅಲ್ಲಿ ಕೇಳೋದು ಬರೀಬಹುದು. ಇದು ಯಾರು ಅಂದ್ರೆ ಅಹಮದ್ ಶಾ ಅಬ್ದಾಲಿ ವಿರುದ್ಧ. ಇಲ್ಲಿ ಬಾಲಾಜಿ ಬಾಜಿರಾವ್ ಮಗ ವಿಶ್ವಾಸರಾವ್ ಮತ್ತು ಸೋದರ ಪುತ್ರ ಸದಾಶಿವ ನೇತೃತ್ವದಲ್ಲಿ ಮರಾಠ ಸೈನಿಕರು ವೀರಾವೇಶನ ಹೋರಾಡುತ್ತಾರೆ. ಇವರು ಸೋಲ್ತಾರೆ, ಮತ್ತೆ ಬಾಲಾಜಿ ಬಾಜಿರಾವ್ ಕೂಡ ಮರಣ ಹೊಂದ್ತಾನೆ. ಇಲ್ಲಿ ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ, ಮೂರನೇ ಪಾಣಿಪತ್ ಯುದ್ಧ ನಡೆಯೋದು ಮರಾಠರಾಗಿರ್ತಕ್ಕಂಥ ಬಾಲಾಜಿ ಬಾಜಿರಾವ್ ಮತ್ತೆ ಅಹಮದ್ ಶಾ ಅಬ್ದಾಲಿ ವಿರುದ್ಧ. ಒಂದನೇ ಪಾಣಿಪತ್ ಯುದ್ಧ ಯಾರ ನಡುವೆ ನಡೆಯಿತು, ಎರಡನೇ ಪಾಣಿಪತ್ ಯುದ್ಧ ಯಾರ ನಡೆಯಿತು, ಇದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಇವನ್ ನೀವು ಅದರ ಇಸ್ವಿ ಹಾಕಿದ್ರು ಫೈನ್, ಬಟ್ ಇಸ್ವಿ ಇಲ್ದವರು ನೋ ಪ್ರಾಬ್ಲಮ್. ಯಾರ ನಡೆಯಿತು ಅಂತಕ್ಕಂಥ ತಿಳಿಸಿ, ಮತ್ತೆ ಯಾರು ಗೆದ್ರು ಅಂತಕ್ಕಂಥದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ ಯುದ್ಧ ಸೋಲಕ್ ಪ್ರಮುಖ ಕಾರಣ ಏನು, ಇದು ಗೆಲ್ಲಬಹುದಾಗ್ತಕ್ಕಂಥ ಯುದ್ಧ. ಸೋಲಕ್ ಕಾರಣ ಏನು ಅಂದ್ರೆ ಆ ಟೈಮಲ್ಲಿ ಏನಾಗಿರುತ್ತೆ ಅಂದ್ರೆ ಆ ಪ್ರದೇಶದಲ್ಲಿ ದೆಹಲಿ ಅಂದ್ರೆ ಆ ಪ್ರದೇಶದಲ್ಲಿ ಏನಾಗುತ್ತೆ, ಮಳೆ ಬಿದ್ದು ಎಲ್ಲ ಒಂದ್ ರೀತಿ ಮಡ್ ಜಾಸ್ತಿ ಕೊಚ್ಚ ರೀತಿ ಆಗಿರುತ್ತೆ. ಜೊತೆಗೆ ಮರಾಠರು ಏನಾಗುತ್ತೆ, ಈ ಪೇಶ್ವೆಗಳು ಇಲ್ಲಿಂದ ಅಲ್ಲಿಗೆ ಹೋಗಿರ್ತಾರಲ್ಲ, ಅವ್ರಿಗೆ ಒಂದು ಫುಡ್ ವ್ಯವಸ್ಥೆ ಇರಲ್ಲ, ಅಂದ್ರೆ ಅಷ್ಟೊಂದು ದುಡ್ಡು ಅವರು ತಗೊಂಡೋಗಿರಲ್ಲ. ಸೊ ಇದು ಕೂಡ ಅವ್ರಿಗೆ ಆಹಾರ ಪದಾರ್ಥಗಳ ಒಂದು ಶಾರ್ಟೇಜ್ ಆಗಿರ್ಬೋದು, ಇದು ಕೂಡ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅಷ್ಟೊಂದು ಜನ ಸಾಯ್ತಾರೆ. ಅವಾಗ ಒಂದು ಅಹಮದ್ ಶಾ ಅಬ್ದಾಲಿ ಅಲ್ಲಿನ ದೆಹಲಿಯಲ್ಲಿರ್ತಕ್ಕಂಥ ಮೊಘಲರ ಒಂದು ಇದ್ರ ಜೊತೆಗೆ ಏನ್ ಮಾಡ್ತಾನೆ ಅಂದ್ರೆ ಎಲ್ಲಾ ಆಹಾರ ಪದಾರ್ಥಗಳು ಅವ್ರ ಹತ್ರ ಇರುತ್ತೆ. ಸೊ ದಾಳಿಗೆ ಈಸಿ ಆಗುತ್ತೆ ಅವ್ರಿಗೆ, ಮತ್ತೆ ಇವರು ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಹೋಗ್ತಾ ಕಳ್ಕೊಂಡಿರ್ತಾರೆ. ಸೊ ಇದೆಲ್ಲ ಕಾರಣಗಳಿಂದ ಏನಾಗುತ್ತೆ, ಜೊತೆಗೆ ಇವ್ರಿಗೆ ಈ ಆ ಟೈಮಲ್ಲಿ ಇರ್ತಕ್ಕಂಥ ರಜಪೂತರಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಯಾರು ಅವ್ರಿಗೆ ಪ್ರೋತ್ಸಾಹ ಕೊಡಲ್ಲ, ಐಡಲ್ ಆಗಿ ಉಳಿದು ಬಿಡ್ತಾರೆ. ಈವನ್ ಬೇರೆ ಬೇರೆ ಸಣ್ಣ ಪುಟ್ಟ ರಾಜ್ಯಗಳು ಅಲ್ಲಿರ್ತಕ್ಕಂಥ ಅಹಮದ್ ಶಾ ಅಬ್ದಾಲಿಗೆ ಹೆಲ್ಪ್ ಮಾಡ್ತಾರೆ, ಅಂತಂದ್ರೆ ಅವರ ಒಂದು ಕೈ ಅವರು ಚಾಚ್ತಾರೆ ಅವ್ರಿಗೋಸ್ಕರ. ಆದ್ರೆ ಮರಾಠರ ಇವ್ರಿಗೆ ಕೈ ಚಾಚಲ್ಲ. ಅದರಿಂದ ಏನಾಗುತ್ತೆ, ಈ ಒಂದು ಯುದ್ಧ ಸೋಲ್ಬೇಕಾಗತ್ತೆ. ಸೊ ಹೀಗೆ ಕೊನೆಗೇನಾಗತ್ತೆ, ಮರಾಠರ ಒಂದು ಸಾಮ್ರಾಜ್ಯ ಪತನ ಆಗ್ತಾ ಹೋಗ್ತಕ್ಕಂಥ. ಸೊ ಇದು ಪ್ರಮುಖವಾಗಿರ್ತಕ್ಕಂಥ ಮರಾಠರು ಮತ್ತೆ ಪೇಶ್ವೆಗಳ ಆಡಳಿತ. ಎಸ್ಪೆಷಲಿ ಇದ್ರಲ್ಲಿ ನಮಗೆ ಒಂದನೇ ಬಾಜಿರಾವ್ ಮತ್ತೆ ನಮಗೆ ಶಿವಾಜಿ ಪ್ರಮುಖರಾಗ್ತಾರೆ, ಮತ್ತೆ ಅವರ ಆಡಳಿತ ವ್ಯವಸ್ಥೆ ಹೆಂಗಿತ್ತು, ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇದಿಷ್ಟು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿ ನೆಕ್ಸ್ಟ್ ಒಂದು ಸಾಮ್ರಾಜ್ಯದ ಬಗ್ಗೆ ಅಥವಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗಳಿಗೆ ಮುಗಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ.